ಐಸ್ ಆ್ಯಪಲ್ ತಿಂದಾದ್ಮೇಲೆ ಜಾತ್ರೆಯಲ್ಲಿ ಬೇರೆ ಏನೇನು ತಿನ್ಬೋದು ಅಂತ ನೋಡ್ತಾ ನೋಡ್ತಾ ಮುಂದೆ ಹೋದ್ವಿ. ಸುಮಾರು ದಿನದಿಂದ ಅಂದ್ಕೊಳ್ತಾ ಇರ್ತೀವಿ ಏನೋ ಇಂಥ ತೊಗೋಬೇಕು ಅಂತ, ಬಟ್ ತೊಗೊಂಡಿರೋದಿಲ್ಲ. ಅಂಥದ್ದೆಲ್ಲ ಇಲ್ಲಿ ಜಾತ್ರೆಯಲ್ಲಿ ಸಿಕ್ತು. ಅದಕ್ಕೋಸ್ಕರನೇ ಸಪ್ರೇಟಾಗಿ ಹೋಗಿ ತೊಗೋಬೇಕು ಅಂದರೆ ಟೈಮ್ ಇರೋದಿಲ್ಲ, ಅಂಥದ್ದೆಲ್ಲ ಆಗ್ತಾಯಿತ್ತು. ಬಟ್ ಇವತ್ತು ನೋಡಿದ್ರೆ ಜಾತ್ರೆಯಲ್ಲಿ ಎಲ್ಲ ಥರದ ಐಟಮ್ಗಳು ಇಲ್ಲೇ ಇತ್ತು. ಮನೆಗೆ ಬೇಕಾಗಿರೋಂಥ ಎಷ್ಟೋ ಐಟಮ್ಗಳು ಇಲ್ಲಿತ್ತು. ಅದರಲ್ಲಿ ಮನೆಗೆ ಬೇಕೇ ಬೇಕು ಅನ್ನೋಂಥ ಕೆಲವೊಂದು ಐಟಮ್ಗಳು ಇಷ್ಟ ಆಗಿರೋಂಥದ್ದನ್ನು ತೊಗೊಂಡ್ವಿ. ಕಡಲೆಕಾಯಿ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ವಿ, ಬಟ್ ದಾರಿಯಲ್ಲಿ ತುಂಬ ಕಡೆ ಇಟ್ಟಿದ್ರಿಂದ ಅವಾಗವಾಗ ಬೇರೆ ಕಡಲೆಕಾಯಿಗಳನ್ನ ಕೂಡ ಟೇಸ್ಟ್ ಮಾಡಿ ನೋಡ್ತಾ ಇದ್ವಿ. ಚೆನ್ನಾಗಿದ್ರೆ ಇನ್ನೊಂದು ಕವರ್ ತೊಗೊಳ್ಳೋಣ ಅಂತ. ದೊಡ್ಡ ಗಣಪತಿ ದೇವಸ್ಥಾನದ ರೋಡಲ್ಲಂತೂ ತುಂಬ ರಶ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಬೇರೆ ಕಡೆ ಬರೋಣ ಅಂತ ಅಂದ್ಬಿಟ್ಟು ಜನ ಕಡಿಮೆ ಇರೋ ಜಾಗದಲ್ಲಿ ಬಂದ್ವಿ. ಇಲ್ಲಂತೂ ಎಷ್ಟೊಂದು ಶೋ ಪೀಸ್ಗಳಿಟ್ಟಿದ್ರು, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಪ್ರತಿ ವರ್ಷ ನಾನಂತೂ ಇದನ್ನು ನೋಡ್ತೀನಿ. ಯಾಕಂದರೆ ಆಶ್ರಮದಲ್ಲಿ ಬಸ್ ಇಳಿದ ತಕ್ಷಣ ನಮಗೆ ಕಾಣೋದೇ ಫಸ್ಟು ಶೋ ಪೀಸ್ಗಳು. ಬಟ್ ಇದನ್ನು ಈ ಕಡೆ ಸೈಡಲ್ಲಿ ಇನ್ನೊಂದು ಕಡೆ ಇಟ್ಟಿದ್ರು. ಇಲ್ಲಿರೋಂಥ ಅಷ್ಟು ಶೋ ಪೀಸ್ಗಳನ್ನ ಕೊಂಡ್ಕೊಂಡು ಹೋಗ್ಬಿಡೋಣ ಅನ್ನೋ ಅಷ್ಟು ಇಷ್ಟ ಆಗುತ್ತೆ. ಅಷ್ಟು ಕಲರ್ಫುಲ್ ಆಗಿರುತ್ತೆ. ನನಗಂತೂ ತುಂಬ ಇಷ್ಟ ಅದನ್ನು ತೊಗೋಬೇಕು ಅಂತ. ಬಟ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅದನ್ನು.